ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಏನು ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಇದೀಗ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಸಿಟಿ ರವಿ ವಿರುದ್ಧದ ದೂರಿನ ಹಿನ್ನೆಲೆ ಹೇಳಿಕೆಯನ್ನ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದಲ್ಲೇ ಹೇಳಿಕೆಯನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಸಿಐಡಿ ಅಧಿಕಾರಿ ಡಿವೈಎಸ್ಪಿ ಅಂಜುಮಾಲಾ ನಾಯಕರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ದೂರುದಾರರು ಮಹಿಳೆ ಮತ್ತು ಮಕ್ಕಳ ಅಥವಾ ವೃದ್ಧರಾಗಿದ್ದಲ್ಲಿ ಅವರು ಇರುವ ಜಾಗದಲ್ಲೇ ಹೇಳಿಕೆಯನ್ನ ದಾಖಲಿಸಲು ಅವಕಾಶಗಳಿದೆ. ಆ ಅವಕಾಶದ ಅನ್ವಯ ಅವರು ಇರುವ ಜಾಗಕ್ಕೆ ಹೋಗಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ದಾಖಲಿಸಲು ಸಮಯವನ್ನು ಕೂಡ ನಿಗದಿ ಮಾಡುವ ಸಾಧ್ಯತೆಗಳಿದೆ. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದಲ್ಲಿ ಹೇಳಿಕೆಯನ್ನು ಸಿಐಡಿ ಅಧಿಕಾರಿಗಳು ಪಡೆದಿರುವಂಥದ್ದು. ಡಿವೈಎಸ್ಪಿ ಅಂಜುಮಾಲಾ ಅವರ ತಂಡ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಯಾವ ಅವಾಚ್ಯ ಪದಗಳನ್ನು ಬಳಸಿದ್ದಾರೆ, ಅಲ್ಲಿ ಆದಂತ ಘಟನೆ ಏನು, ದೂರು ಕೊಟ್ಟಂತ ವಿಚಾರದ ಬಗ್ಗೆ ತಾವು ಏನು ಸ್ಪಷ್ಟೀಕರಣ ಕೊಡ್ತೀರಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಇವತ್ತು ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಿರುವಂಥದ್ದು. ವಿಚಾರಣೆ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳೋಣ. ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸ್ತಿಲ್ಲ. ಇದರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನು ನಾನು ತರಲಿಕ್ಕೆ ಬಯಸೋದಿಲ್ಲ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಒಬ್ಬ ಹೆಣ್ಮಗಳಿಗಾಗಿರುವಂಥ ಅನ್ಯಾಯ ಇದರಿಂದ ನಾನು ಹೋರಾಟ ಮಾಡ್ತೀನಿ. ಮೇಡಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅವರು ಕೂಡ ಪರಿಷತ್ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿದ್ದಾರೆ ಮಾಜರ್ ಮಾಡೋ ವಿಚಾರಕ್ಕೆ ಮತ್ತು ಅಲ್ಲಿ ಆಡಿಯೋ ವಿಡಿಯೋ ಕೊಡೋ ವಿಚಾರಕ್ಕೆ. ಅದರಿಂದ ಇದುವರೆಗೂ ಕೂಡ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾಂಡ್ ಬಂದಿಲ್ಲ ಅಂತೇಳಿ ಅದನ್ನು ಮಾಡಲಿಕ್ಕೆ ಮಾಜರ್ ಮಾಡಲಿಕ್ಕೆ ಪೊಲೀಸರಿಗೆ ಅಧಿಕಾರ ಇಲ್ಲ. ಇದು ಕಂಪ್ಲೇಂಟ್ ಆಗಿ ನಿಮಗೆ ಸ್ವಲ್ಪ ಒಂದು ಹಂತದಲ್ಲಿ ಹಿನ್ನಡೆ ಏನು ಹೇಳ್ತಿದೆ? ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳುವಂಥದ್ದು ಅಲ್ಲ. ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ, ಕಾನೂನು ಚೌಕಟ್ಟಿನಲ್ಲಿ ಏನೇನು ಆಗಬೇಕು ಯೂಸ್ ಮಾಡ್ತಾರೆ, ಸಭಾಪತಿಗಳಿದ್ದಾರೆ, ಅವ್ರೇನೇನು ಮಾಡಬೇಕು ಅವ್ರು ಮಾಡ್ತಾರೆ. ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ನಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು, ಒಂದು ಹೆಜ್ಜೆ ಮುನ್ನಡೆ ಆಯಿತು. ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ. ಇದು ಇಡೀ ಮಹಿಳಾ ಕುಲಕ್ಕೆ ಆದಂಥ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ದಯಮಾಡಿ ಕೇಳಿ. ರಾ ಫುಟೇಜಸ್ ಬೇಕಾಗಿರೋಂಥದ್ದು ಇಡೀ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ. ಸೊ ಇದರಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರುತ್ತೋ ಇನ್ನೇನಾದರೂ ಆಗುತ್ತೋ ತಾವು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ಇರ್ತೀವಿ. ಅಂದರೆ ತನಿಖೆ ಹಂತದಲ್ಲಿ ನಾನು ಜಾಸ್ತಿ ಸಿಟಿ ರವರು ರಾಜಭವನದ ಕದ ತಟ್ಟಿದ್ದಾರೆ. ಇದ್ರ ಬಗ್ಗೆ ಅಂದ್ರೆ ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ. ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ, ತನಿಖೆ ಆಗ್ತಾ ಇದೆ. ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸ್ತಿಲ್ಲ. ಇದರಲ್ಲಿ ಪ್ರತಿಷ್ಠೆ ಆಗಲಿ. ಇವತ್ತು ಸಿಐಡಿ ಅಧಿಕಾರಿಗಳ ವಿಚಾರಣೆ ನಂತರ ಮಾತನಾಡಿದಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯ ಸಿಐಡಿ ಅಧಿಕಾರಿಗಳು ಏನೆಲ್ಲ ವಿಚಾರಣೆಗೆ ಬಂದಿದ್ರು, ಏನು ಕೇಳಿದ್ರು, ಏನು ಬಿಟ್ಟರು ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಈ ವಿಚಾರ ಯಾವ ತಾರ್ಕಿಕ ಹಂತಕ್ಕೆ ಹೋಗುತ್ತೋ ಹೋಗಲ್ವೋ ಅದು ಸೆಕೆಂಡ್ರಿ. ಬಟ್ ನಾನು ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ನನಗಾಗಿರ್ತಕ್ಕಂಥ ಅವಮಾನಕ್ಕೆ ತಕ್ಕ ಪಾಠವನ್ನು ಸಿಟಿ ರವಿ ಅವರಿಗೆ ಕಲಿಸೋವರೆಗೂ ನಾನಂತೂ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಅಭಿಪ್ರಾಯ ಅವ್ರದ್ದಾಗಿದೆ. ಸದ್ಯಕ್ಕಂತೂ ಏನು ಸಿಐಡಿ ತನಿಖೆಯನ್ನು ಮಾಡ್ತಾ ಇದೆ ಈ ವಿಚಾರದಲ್ಲಿ, ಆ ತನಿಖೆಗೆ ನಾನು ಯಾವ ರೀತಿಯಾಗಿ ಸಹಕಾರ ಕೊಡಬೇಕು ಆ ಎಲ್ಲ ರೀತಿಯಾದ ಸಹಕಾರಗಳನ್ನು ನಾನು ಕೊಡ್ತೇನೆ. ಅವರು ಯಾವುದೇ ರೀತಿಯಾದಂಥ ಹೋರಾಟವನ್ನು ಮಾಡಲಿ, ಏನೇ ರಾಜಕೀಯದ ಆರೋಪಗಳನ್ನು ಮಾಡಲಿ, ಅದ್ಯಾವುದಕ್ಕೂ ಕೂಡ ನಾನಂತೂ ಹೆದರೋದಿಲ್ಲ, ಹೆದರೋ ಮಾತೇ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ನಾನು ಅವ್ರ ವಿರುದ್ಧ ಕ್ರಮ ಆಗೋವರೆಗೂ ಕೂಡ ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಹೇಳಿ ಇವತ್ತು ಸಿಐಡಿ ಅಧಿಕಾರಿಗಳ
ವಿಚಾರಣೆ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ.